ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ ಕೃಷ್ಣನ ಸಂದೇಶದಿಂದ ಆತ್ಮಬಲ, ಆತ್ಮಜ್ಞಾನ, ಆತ್ಮನಂದ ಪ್ರಾಪ್ತಿ. ಶ್ರೀ ಕೃಷ್ಣ ಚೈತನ್ಯದಾಸ ಪ್ರಭು. ಗೋಂಡಪರ ಸಂಘಟನೆಗಳಿಂದ ಪ್ರತಿಭಟನೆ, ರಾಷ್ಟ್ರಪತಿಗೆ ಮನವಿ ಪತ್ರ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿ ವಾಪಸ್ಗೆ ಆಗ್ರಹ. ಬೀದರ್ ಜಿಲ್ಲೆಯಲ್ಲಿ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಸುದ್ದಿಯ ವಿವರಗಳು. ಕೃಷ್ಣನ ಅವತಾರ 5,000 ವರ್ಷಗಳ ಹಿಂದೆ ಆಗಿದ್ದರೂ ಆತನ ವಿಚಾರಧಾರೆ ಎಂದೆಂದಿಗೂ ನಿತ್ಯ ನೂತನವಾಗಿದೆ. ಏಕೆಂದರೆ ಧರ್ಮ ಅಧರ್ಮದ ಮಧ್ಯದ ಸಂಘರ್ಷ ಎಷ್ಟೇ ತಾರಕಕ್ಕೇರಿದರೂ, ಅಧರ್ಮದ ಪಕ್ಷದಲ್ಲಿ ಎಷ್ಟೇ ಘಟಾನುಘಟಿಗಳಿದ್ದರೂ, ಅವರು ಎಷ್ಟೇ ಷಡ್ಯಂತ್ರ ರಚಿಸಿದರೂ ಅಂತಿಮ ಜಯ ಧರ್ಮದ್ದೇ ಆಗುವುದು ನಿಶ್ಚಿತ ಎಂಬುದನ್ನು ಶ್ರೀಕೃಷ್ಣ ಮಹಾಭಾರತದಲ್ಲಿ ನಿಖರವಾಗಿ ತೋರ್ಪಡಿಸಿದ್ದಾನೆ. ಕೃಷ್ಣನು ಒಳ್ಳೆಯವರ ಮೊರೆ ಕೇಳುತ್ತಾನೆ, ಒಳ್ಳೆಯವರನ್ನು ಕಾಪಾಡಲು ಸದಾ ಸಿದ್ಧನಿರುತ್ತಾನೆ, ಒಳ್ಳೆಯವರಿಗೆ ಸದಾ ಆತ್ಮಬಲ, ಆತ್ಮಜ್ಞಾನ, ಆತ್ಮನಂದ ನೀಡಿರುತ್ತಾನೆ ಎಂದು ಸಿಕಿಂದ್ರಾಬಾದ್ನ ಇಸ್ಕಾನ್ ಪ್ರಮುಖ ಸಾಧಕರಾದ ಶ್ರೀ ಚೈತನ್ಯ ದಾಸ ಪ್ರಭುರವರು ಹೇಳಿದರು. ಅವರು ಬೀದರ್ ಚಿಕ್ಪೇಟ್ ಹತ್ತಿರದ ಜಗನ್ನಾಥ ಮಂದಿರ ನೀಲಾಚಲ ಧಾಮದಲ್ಲಿ ಹಮ್ಮಿಕೊಂಡ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವಿತ್ತು ಹೇಳಿದರು. ನಾವು ಕೂಡ ಕೃಷ್ಣನೊಂದಿಗೆ ಅಚಲವಾಗಿ ನಿಂತರೆ ಜೀವನದಲ್ಲಿ ಖಂಡಿತ ಯಶಸ್ಸು ಗಳಿಸಲು ಸಾಧ್ಯವಿದೆ. ಇತಿಹಾಸದಲ್ಲಿನ ಮಹಾತ್ಮಿಕರ ಜೀವನ ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಭಾರತ ಸಂಸ್ಕೃತಿ ನವದ ಭಕ್ತಿ ಜಾಗೃತಗೊಳಿಸುತ್ತದೆ. ಹಾಗಾಗಿ ಭಾರತ ಸಂಸ್ಕೃತಿ ಪ್ರವೇಶಿಸಿದಡೆ ಸುಭಿಕ್ಷ ಮತ್ತು ಸುಜ್ಞಾನ ಆರಂಭವಾಗುತ್ತದೆ. ಭಾರತ ಸಂಸ್ಕೃತಿಯತೆ ನಡೆದರೆ ಜಗತ್ತು ಮಂಗಲಮಯವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಶಿವರಾಮ್ ಜೋಶಿ, ಡಾಕ್ಟರ್ ನೀಲೇಶ್ ದೇಶಮುಖ್, ಕವಿರಾಜ್ ಹಲಮಡಗಿ, ಗಿರೀಶ್ ಕುಲಕರ್ಣಿ, ರಾಜ್ಕುಮಾರ್ ಅಳ್ಳೆ, ರಾಮ್ ಕಿಶನ್ ಕಾಲೇಕರ್, ಸಾಯಿನಾಥ್ ವಿಶ್ವಕರ್ಮ, ಬಸವ ಚೇತನ್, ಪವನ್ ಕುಮಾರ್, ಸತ್ಯಾನಂದ ಪ್ರಭು, ಸಂಧ್ಯಾ ಜೋಶಿ, ನಮ್ರತಾ ದೇಶಮುಖ್, ಅರುಣ್ ಅಳ್ಳೆ, ಸಪ್ನಾ ಹಲ್ಮಡ್ಗಿ, ರಾಮಕೃಷ್ಣನ್ ಸಾಳೆ ಮತ್ತಿತರರು ಉಪಸ್ಥಿತರಿದ್ದರು. मुझे चरणों से लगा ले मेरे श्याम मुरली वाले, मुझे चरणों से लगा ले मेरे श्याम मुरली वाले. उस समय भारत मतलब समस्त पृथ्वी, सिर्फ भारत देश नहीं. तो वो जो ग्लानी मिठाएं और ग्लानी निकालने के लिए वो आ रहे हैं. तो सब लोगों को हमेशा कृष्ण की कभी भी एक फोटो देखते हैं, कृष्ण का कभी भी किसी मंदिर में जाते हैं तो कृष्ण के साथ हमेशा आपको क्या दिखता है? गाय दिखता है. कृष्ण और गाय को अलग नहीं किया जाता है ना. तो हम सब सेंटिमेंटली सोचते हैं कि कृष्ण गाय को पसंद करते हैं, या जैसे आप में बहुत सारे लोगों के पेट्स होंगे, कोई कुत्ता पालता है तो कोई घोड़ा, कोई कुछ और. तो ऐसे कृष्ण ने गाय नहीं पाला. गाय का एक विशेष संबंध है कृष्ण से, क्योंकि भूमाता गोमाता बनकर गई है. इसलिए वो नीचे आने के बाद उनका प्रथम कर्तव्य था कि वो भू का जो भारण है वो कम करे. तो मैं आगे बताता हूँ वो भू का भारण कम कैसे होगा. तो ये चीज हो रही थी, इसलिए उनका विशेष श्रीमते भक्ति वेदांत स्वामी इति नामिने. हरे कृष्ण 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 हरे हरे, हरे राम राम
झूला झूले ब्रिज में श्री नटवर नंद किशोर देख देख हिडोला सखी रे ಉತ್ತುತ್ತಿ ವನದಾಗ ಮಿತ್ರರ ತೊಟ್ಟಿಲ ಕಟ್ಟಿ ಬಾಲಿ ಯಶೋದ ಮುಕುಂದನ ತೂಗಿರಿ ಬಾಲಿ ಯಶೋದ ಮುಕುಂದನ ತೂಗಿರಿ ನೀವು ಲಕ್ಷ್ಮೀ ನಾರಾಯಣನ ಬೀದರ್ದ ಚಿಕ್ಕಪೇಟ್ ಸ್ಥಿತ ಜಗನ್ನಾಥ ಮಂದಿರದಲ್ಲಿ ಇವತ್ತಿನ ದಿವಸ ಭಗವಂತ ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಭವ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಕ್ತಾದಿಗಳು ಇಲ್ಲಿ ಬಂದು ಭಗವಂತನ ದರ್ಶನ ಪಡೆದು ಪುನೀತರಾದರು. ನಮ್ಮ ಸಂಸ್ಥೆಯ ವಿವಿಧ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಜರುಗಲಾಯಿತು. ಈ ಸಂಸ್ಕೃತಿ ಕಾರ್ಯಕ್ರಮವನ್ನು ನೋಡಿ ಜನರು ತುಂಬ ಖುಷಿಪಟ್ಟರು. ತದನಂತರ ಸಿಕಿಂದ್ರಾಬಾದ್ ಇಸ್ಕಾನ್ನಿಂದ ಶ್ರೀಕೃಷ್ಣ ಚೈತನ್ಯ ಪ್ರಭುಗಳು ಇಲ್ಲಿ ಆಗಮಿಸಿದ್ದರು. ಅವರ ಮುಖಾರವಿಂದದಿಂದ ನಾವು ಕೃಷ್ಣನ ತತ್ವದ ಬಗ್ಗೆ ಪ್ರವಚನ ಕೇಳಿದೆವು. ತುಂಬ ಗೂಢವಾದ ಕೃಷ್ಣನ ಬಗ್ಗೆ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಭಗವಂತನ ಅಭಿಷೇಕ ಮಾಡಲಾಯಿತು. ವಿವಿಧ ಪ್ರಕಾರದ ಪದಾರ್ಥಗಳಿಂದ ಅಭಿಷೇಕ ನೋಡೋ ಹಾಗಿತ್ತು. ನಂತರ ಭಗವಂತನನ್ನು ಆಭೂಷಣದಿಂದ ಸುಶೋಭಿತ ಮಾಡಿ ತೊಟ್ಟಿಲದಲ್ಲಿ ಕೂಡಿಸಲಾಯಿತು. ಆನಂತರ ಆರತಿ ಆಯಿತು ಮತ್ತು ಸಾವಿರಾರು ಜನರಿಗೆ ಪ್ರಸಾದ ವಿತರಣವಾಯಿತು. ಹರೇ ಕೃಷ್ಣ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಇಂದು ಬೀದರ್ ನಗರದ ಚಿಕ್ಕಪೇಟ್ನಲ್ಲಿ ಇರ್ತಕ್ಕಂಥ ನೀಲಾಚಲ ಧಾಮದಲ್ಲಿರ್ತಕ್ಕಂಥ ಶ್ರೀ ಜಗನ್ನಾಥ ಮಂದಿರದಲ್ಲಿ ಶ್ರೀ ಕೃಷ್ಣನ ಜನ್ಮೋತ್ಸವವನ್ನು ಅದ್ಧೂರಿಯಾಗಿ ಭವ್ಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 6 ಗಂಟೆಗೆ ಪ್ರಾರಂಭಗೊಂಡು ಭಗವಂತನ ಭಜನೆ ಕೀರ್ತನೆಯೊಂದಿಗೆ ಪ್ರಾರಂಭವಾಗಿ ವಿವಿಧ ಮಕ್ಕಳಿಂದ ವೇಷಧಾರಿತ ಕಲಾ ನೃತ್ಯ ಮತ್ತು ನಾಟಕಗಳನ್ನು ಪ್ರದರ್ಶಿಸಲಾಗಿತ್ತು. ಸುಮಾರು 10 ತಂಡಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತದಾದ ನಂತರ ಸಿಕಿಂದ್ರಾಬಾದ್ ಇಸ್ಕಾನ್ ಟೆಂಪಲ್ನಿಂದ ಬಂದಂಥ ಶ್ರೀ ಕೃಷ್ಣ ಚೈತನ್ಯ ದಾಸ್ ಪ್ರಭುಜಿ ಅವರು ಅವರ HCL ಕಂಪನಿಯ ನಿರ್ದೇಶಕರು ಕೂಡ ಇದ್ದಾರೆ. ಕೃಷ್ಣನ ಮಹಾನ್ ಭಕ್ತರು ಕೂಡ ಇದ್ದಾರೆ. ಅವರ ಮುಖಾರದಿಂದ ಶ್ರೀಕೃಷ್ಣನ ಬಗ್ಗೆ ಕಥೆ ಲೀಲವನ್ನು ವಿವರವಾಗಿ ತಿಳಿಸಿದರು. ಅದಾದ ನಂತರ ಮಹಾಪ್ರಸಾದ ಮತ್ತು ಭಗವಂತನ ಆರತಿ, ಅಭಿಷೇಕ ಮತ್ತು ತೊಟ್ಟಲು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸಹಸ್ರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಭಗವಂತನ ದರ್ಶನ ಪಡೆದು ಕೃಪಾತರಾಗಿದ್ದಾರೆ. ಹಾಗಾಗಿ ಅದಾದ ನಂತರ ನಮಗೆ ಪ್ರತಿ ರವಿವಾರ ಈ ನೀಲಾಚಲ ಧಾಮದಲ್ಲಿ ಭಗವದ್ಗೀತೆ ಮೇಲೆ ಸತ್ಸಂಗ ಆಗುತ್ತೆ. ನಾನು ಈ ಮಾಧ್ಯಮದ ಮುಖಾಂತರ ಬೀದರ್ ನಗರದ ಜನತೆಗೆ ವಿನಂತಿ ಮಾಡ್ತೀನಿ, ತಾವು ಪ್ರತಿ ರವಿವಾರ 6 ಗಂಟೆಗೆ ಈ ನೀಲಾಚಲ ಧಾಮದಲ್ಲಿ ಬಂದು ಕೃಷ್ಣನ ಕಥಾವನ್ನು ಕೇಳಿ ತಾವು ಪುನೀತರಾಗಂತೂ ನನ್ನ ವಿನಂತಿ ಇದೆ. ಹರೇ ಕೃಷ್ಣ. ಜೈ ಜಗನ್ನಾಥ್. ನನ್ನ ಹೆಸರು ರಾಜ್ಕುಮಾರ್ ಹೇಳಿ, ಜಗನ್ನಾಥ ಮಂದಿರದ ಸದಸ್ಯನಾಗಿದ್ದೀನಿ. ಹರೇ ಕೃಷ್ಣ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ಬೀದರ್ ಜಿಲ್ಲೆಯ ಗೊಂಡ ಕುರುಬ ಪರ ಸಂಘಟನೆಗಳ ಕಾರ್ಯಕರ್ತರು ನಗರದಲ್ಲಿ ಮಂಗಳವಾರ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಗರದ ಬೊಮ್ಮೆಗೊಂಡೇಶ್ವರ ವೃತ್ತದ ಬಳಿ ಸೇರಿದ ಕಾರ್ಯಕರ್ತರು ಅಲ್ಲಿಂದ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಬಸವೇಶ್ವರ ವೃತ್ತ, ಮಹಾವೀರ ವೃತ್ತ, ಡಾಕ್ಟರ್ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದ ಮಾರ್ಗವಾಗಿ ಮೆರವಣಿಗೆಯಲ್ಲಿ
ಜಿಲ್ಲಾಧಿಕಾರಿ ಕಚೇರಿಗೆ ಬಂದರು. ರಾಷ್ಟ್ರಪತಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾ ಗೋಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ಜೋಳದಾಪ್ಕೆ ಅವರು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಸಲ್ಲಿಸಿದರು. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಕ್ರಮ ಸಂವಿಧಾನ ವಿರೋಧಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕರ್ನಾಟಕ ಸರ್ಕಾರವನ್ನು ಬೀಳಿಸುವ ಕುತಂತ್ರ ನಡೆಸುತ್ತದೆ. ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಜನಪರ ಯೋಜನೆಗಳೊಂದಿಗೆ ಕರ್ನಾಟಕದಲ್ಲಿ ಉತ್ತಮ ಆಡಳಿತ ನೀಡುತ್ತದೆ. ಕಾರಣ ಸರ್ಕಾರದ ವಿರುದ್ಧ ದ್ವೇಷದ ರಾಜಕಾರಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಸಂವಿಧಾನಿಕ ಹುದ್ದೆಯಲ್ಲಿ ಇರುವ ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ರಾಜಕೀಯ ಪ್ರೇರಿತವಾಗಿದೆ. ರಾಷ್ಟ್ರಪತಿ ಅವರು ಕೂಡಲೇ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ಹಿಂಪಡೆಯಲು ರಾಜ್ಯಪಾಲರಿಗೆ ಸೂಚಿಸಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತ್ ರಾವ್ ಚಿದ್ರಿ, ಮುಖಂಡರಾದ ಮಾಳಪ್ಪ ಅಡಸರೆ, ಚಂದ್ರಕಾಂತ್ ಮೇತ್ರೆ, ನರ್ಸಿಂಗ್ ಚಂದಾಪುರೆ, ನಾಗೇಶ್ ಜಾನಕ್ನೋರ್, ಪಂಡಿತ್ ಬಾವ್ಗಿ, ಬಸವರಾಜ್ ಕುತ್ತಬಾದ್, ಬಸವರಾಜ್ ಬಾವ್ಗಿ, ಮಾರುತಿ ಗಾದ್ಗಿ, ಪಂಡರಿ ಢೋಣೆ, ಅನಿಲ್ ಹೂಗೇರಿ, ಸಂಗಮೇಶ್ ಎಣ್ಕೂರೆ, ಶ್ರೀಕಾಂತ್ ಗೋರ್ನಳ್ಳಿ, ಗೋವಿಂದ್ ದುರ್ಗೆ, ಸಾಯಿನಾಥ್ ಬಾಳೂರ್, ವೀರ್ಶೆಟ್ಟಿ ಗೌಸ್ಪುರ್, ಅನಿಲ್ ಬಾಳೂರೆ, ಸಂತೋಷ್ ಕಮಠಾಣೆ, ಪಂಡಿತ್ ಫತ್ತೇಪುರ್, ಶರಣು ಚಿಮ್ಕೋಡ್, ಶ್ರೀನಾಥ್ ಬಾಜೋಳ್ಗ, ವೈಜಿನಾಥ್ ವಡ್ಡೆ ಮೊದಲಾದವರು ಪಾಲ್ಗೊಂಡಿದ್ದರು. ಮಾಡಬೇಕು. ಯಾರು ಹಸಿದು ಸಾಯಬಾರದು, ಯಾರು ಬಟ್ಟೆಯಿಂದ ಬಳಬಾರದು, ಯಾರು ಸಂದರ್ಭ ಬಂದಾಗ ಜನ ನಿಮ್ಮ ವಿರುದ್ಧ ತಿರುಗಿ ಬಿಡ್ತಾರ. ರಾಜ್ಯಪಾಲರಂದ್ರ ಒಂದು ಸಂವಿಧಾನಿಕ ಪೋಸ್ಟ್ ಇರುವಾಗ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಲಾರದೆ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು. ರಾಜ್ಯಪಾಲರು ಏನ್ ಮಾಡ್ತಾ ಇದ್ದಾರ, ಅವರ ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಚುಕ್ಕೆ. ಇವತ್ತು ಸಿದ್ದರಾಮಯ್ಯನವರ ಅಂತವರಿಗೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿಲ್ಲ. ನೀವು 40 ವರ್ಷದ ರಾಜಕೀಯ ಜೀವನ ಮಾಡಿರ್ಬೋದು, ಇದೇನು ಪರ್ಮಿಷನ್ ಕೊಟ್ರಿ? ಇಡೀ ನಿಮ್ಮ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ. ಇದನ್ನು ಎಂದೂ ಜೀವನದಲ್ಲಿ ಕೂಡ ಎಂದು ಮರಲಿಕ್ಕೆ ಆಗ್ಲಾರ್ದಕ್ಕಂತ ನೀವು ಕೆಲಸ ಮಾಡಿದ್ರಿ. ಇದು ಸರಿಯಾದದ್ದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಜನ ದಂಗೆ ಹೇಳ್ತಾ ಇದ್ದಾರೆ. ಒಂದೊಂದು ಊರಲ್ಲಿ ಇವ್ರು ಗ್ಯಾರಂಟಿ ಕೊಟ್ಟಿದ್ದ ಹಣದಲ್ಲಿ ಹೋಳಿಗೆ ಮಾಡಿ ಊರಿಗೆ ಊಟ ಹಾಕ್ತಾ ಇದ್ದಾರೆ. ಇಂತಹ ಜನಪ್ರಿಯ ಮುಖ್ಯಮಂತ್ರಿ ಎಲ್ಲಾದ್ರೂ ನೋಡಿದ್ರ? ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಇಂತಹ ಜನಪ್ರಿಯ ಮುಖ್ಯಮಂತ್ರಿಯನ್ನು ನೋಡಿರ್ಲಿಲ್ಲ. ನಾವಂತೂ ನೋಡ್ಲಿಲ್ಲ. ನೀವು ಯಾರು ನೋಡಿರೋದು ಗೊತ್ತಿಲ್ಲ. ಇಂಥವರಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ಲಾಕೆ ನೀವು ಮನಸ್ಸಾದ್ರೆ ಹೇಗೆ ಬಂತು ಅಂತ. ಇನ್ನು ಇಲ್ಲಿ ರಾಜ್ಯದಲ್ಲಿ ಅನೇಕ ಇನ್ವೆಸ್ಟಿಗೇಷನ್ ಟೀಮ್ ಇದೆ, ಲೋಕಾಯುಕ್ತ ಇದೆ, SIT ಇದೆ, ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಟೀಮ್ ಇದೆ. ಯಾವುದಾದರೂ ಟೀಮು ಇನ್ವೆಸ್ಟಿಗೇಷನ್ ಟೀಮು ಇವ್ರ ವಿರುದ್ಧ ಒಂದು ರಿಪೋರ್ಟ್ ಕೊಡ್ಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ದೂರು ಕೊಟ್ರೆ ಅವ್ರ ಮೇಲೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತೀರಿ ಅಂತಾರ. ಏನು ಇದು ಗೊತ್ತಾಗ್ತಾ ಇಲ್ಲ. ಆಡಳಿತವಾದಂತಹ ಸರ್ಕಾರಕ್ಕೆ ಅಡೆತಡೆ ಉಂಟು ಮಾಡಿ
ಇವತ್ತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅವ್ರ ಜೀವನಕ್ಕೂ ಉದ್ದಕ್ಕೂ ಸುಮಾರು 40 ವರ್ಷದ ರಾಜಕೀಯದಲ್ಲಿ ಬಹಳ ಈ ದೀನ ದಲಿತರ, ಹಿಂದುಳಿದ, ಬಡವರ ಎಲ್ಲಾ ಸಮಾಜದ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಅಂತವ್ರನ್ನ ಇವತ್ತು ಗವರ್ನರ್ ಒಂದು ಪಕ್ಷದ ಹಿಡಿತದಲ್ಲಿ ಉಳ್ಕೊಂಡು ಇನ್ನೊಬ್ಬರು ಮಾತು ಕೇಳಿ ಸಿದ್ದರಾಮಯ್ಯ ಮೇಲೆ ಕೇಸ್ ಮಾಡಕ್ಕೆ ಒಂದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತೊಂದು ಅಲ್ಲೋಲ ಕಲ್ಲೋಲನ್ನು ಇರಿಸಿದ್ದಾರೆ. ಅದಕ್ಕೆ ನಾವು ಖಂಡಿಸ್ತೀವಿ. ನಾವು ಅದನ್ನು ಖಂಡಿಸ್ತೀವಿ. ಇವತ್ತು ಇಡೀ ರಾಜ್ಯದಲ್ಲಿ ನಮಗೆ ಗೊತ್ತಿರಬೇಕು, ಸಿದ್ದರಾಮಯ್ಯ ಮೇಲೆ ಯಾರು ಒಂದು ಮನವಿಯನ್ನು ಕೊಟ್ಟು ಪರ್ಮಿಷನ್ ಕೇಳಿದ್ದಾರೆ, ಅವ್ರ ಹಿನ್ನೆಲೆ ಏನಿದೆ, ಅವ್ರು ಯಾವ ವ್ಯಕ್ತಿ ಇದ್ದಾರೆ, ಅವ್ರು ಯಾವ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಸರ್ಕಾರದವರಿಗೆ ಎಲ್ಲರಿಗೆ ಗೊತ್ತಿದೆ, ರಾಜ್ಯಪಾಲರಿಗೆ ಕೂಡ ಗೊತ್ತಿದೆ. ಮಾನ್ಯ ರಾಜ್ಯಪಾಲರೇ, ನಿಮ್ಮ ಟೇಬಲ್ ಮೇಲೆ 2 ವರ್ಷದಿಂದ 3 ವರ್ಷದಿಂದ ಎಷ್ಟು ಫೈಲ್ಗಳು ಇಂಥ ಪರ್ಮಿಷನ್ ಕೇಳಿ ಪೆಂಡಿಂಗ್ ಇದಾವ. ಸಾಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತ ಸಾಮಾನ್ಯ ವ್ಯಕ್ತಿ ಅಲ್ಲವರು ಸಿದ್ದರಾಮಯ್ಯ ಅಂದ್ರ ದೇವಲೋಕರು ಸಿದ್ದರಾಮಯ್ಯ ಅಂತಾರೆ. ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಏನೇನ್ ಸವಲತ್ತು ಮಾಡ್ಯಾರ ಅಂದ್ರೆ ನೋಡಿ, 2,000 ರೂಪಾಯಿ ಕೊಡತ್ತ ತಿಂಗಳಿಗೆ, ಮತ್ ಬಸ್ ಫ್ರೀ ಮಾಡ್ಯಾರ, ಮತ್ ರೇಷನ್ ರೊಕ್ಕ ಹೊಂಟಾವ. ಅದ್ರದಾಗ ಜೀವನ ಎಷ್ಟು ಬದುಕತ್ತೀವಿ ಅಂದ್ರ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಲತ್ತೀವಿ, ನಮ್ಮ ಮನೆ ಕಿರಾಣಿ ಅಂತಾರ. ನಮ್ಮ ಹೆಣ್ಮಕ್ಳಿಗೆ ಏನ್ ಸವಲತ್ತು ಮಾಡ್ಯಾರ ಬಹಳ ಇದ್ರ ಮೇಲೆ ಅನ್ಯಾಯ ಮಾಡತ್ತಿ. ಗೋಲ್ ಗರಿಗೂ ಕಾಯ್ಕೊಂಡಿ ಹೋಗ್ಬಿಟ್ಟು ಬಂದಾರ ಸಿದ್ದರಾಮಯ್ಯ. ಈ ಸುಮ್ಮನಲ್ಲ, ಯಾರು ನಮ್ಮ ಸಿದ್ದರಾಮಯ್ಯ ಮೇಲೆ ಅನ್ಯಾಯ ಮಾಡ್ತಾರಲ್ಲ ಅವ್ರಿಗೆ ಎಂದೆಂದಿಗೂ ದೇವ್ರ ಒಳ್ಳೇದು ಮಾಡಲ್ಲ. ಇದು ಖಂಡಿತ ಮುಖ್ಯವಾದ ಮಾತು. ಎಲ್ಲರಿಗೂ ನಮಸ್ಕಾರ. ಇಂದಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಅವರ ತತ್ವಗಳನ್ನು ಆಧರಿಸಿಕೊಂಡು ಸರ್ವ ಜನಾಂಗದ ಕಲ್ಯಾಣಕ್ಕಾಗಿ ಸರ್ವ ಜನಾಂಗದ ಸಹೋದ್ಯೋಗಿಗಳನ್ನು ತೆಗೆದುಕೊಂಡು ಇವತ್ತ ಬಸವಣ್ಣವರು ಯಾವ ರೀತಿಯಿಂದ ಹೋಗಿದಾರೋ ಅವರ ತತ್ವದಲ್ಲಿ ಇವತ್ತ ಬರ್ತಾ ಇದ್ದಾರೆ ಬಂಧುಗಳೇ. ಅಣ್ಣ ಬಸವಣ್ಣವರು ಹೇಳಿದಾಗ ಇವನೆಂದೆನಿಸಿದರಯ್ಯ, ಇವ ನಮ್ಮವನೆಂದೆನಿಸಿದರಯ್ಯ, ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಿದರಯ್ಯ ಅಂತೇಳಿ ಅಣ್ಣ ಬಸವಣ್ಣವರು ಎಲ್ಲರೂ ನಮ್ಮವರು ಅನ್ನುವಂತ ರೀತಿ ಮಾತಾಡಿದಾರಲ್ಲ, ಸಂದೇಶವನ್ನು ಕಳಿಸಿದಾರಲ್ಲ, ಅದೇ ರೀತಿಯಾಗಿ ಧೀಮಂತ ನಾಯಕರಾಗಿರುವಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸಹಿತ ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಂಗ ಅವರು ಎಲ್ಲರಿಗೆ ನಮ್ಮವರು ಅಂತೇಳಿ ಸುಭದ್ರವಾದಂತ ಸರ್ಕಾರ ನಡೆಸಿಕೊಂಡು ಹೋಗ್ತಾ ಇದ್ರು. ಕುತಂತ್ರ ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿ ಒಂದು ತಪ್ಪು ಚುಕ್ಕಿ ತರಬೇಕು, ಇವರು ಜೈಲಿಗೆ ಹೋಗಲಾರಂತ ಗಟ್ಟಿಯಾದಂತ ಪವಿತ್ರತೆ ಇದ್ದಂತ ಸಿದ್ದರಾಮಯ್ಯ ಅವರು ಇವರ ಹೆಸರಿಗೆ ಹೇಗಾದ್ರೂ ಮಾಡಿ ಇವರು ಜೈಲಿಗೆ ತರಬೇಕು ಅನ್ನುವಂತ ಬದ್ಮಾಶರು ಯಾವ ರೀತಿ ಹಿಂದೆ ಸಂಗೊಳ್ಳಿ ರಾಯಣ್ಣರಿಗೆ ಬ್ರಿಟಿಷರು ಯಾವ ರೀತಿ ಮೋಸ ಮಾಡಿದ್ರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಸುಲ್ತಾನ್ಬಾದ್ ಗ್ರಾಮದಲ್ಲಿ ನಿನ್ನೆ ವಿಜೃಂಭಣೆಯಿಂದ ಶ್ರೀರಾಮಲಿಂಗೇಶ್ವರ ಜಾತ್ರೆ ನಡೆಯಿತು. ಬೆಳಗ್ಗೆ 4 ರಿಂದ 5 ಗಂಟೆಗೆ ಅಭಿಷೇಕ ಮತ್ತು ವಿಶೇಷ ಪೂಜೆ ನಡೆಯಿತು. ಶ್ರೀರಾಮಲಿಂಗೇಶ್ವರ ದೇವರ ಕುಂಭ ಆರತಿ, ಭಜನೆ, ಜಯಘೋಷಗಳೊಂದಿಗೆ ಪಲ್ಲಕ್ಕಿ ಉತ್ಸವ ನಡೆಯಿತು. ಪಲ್ಲಕ್ಕಿಯ ಮಧ್ಯದಲ್ಲಿ ಶ್ರೀ ಗಣೇಶ್ ಮಂದಿರ ಹಾಗೂ ಶ್ರೀ ಹನುಮಾನ್ ಮಂದಿರ ಹತ್ತಿರ ಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಹಾಲು ಹಣ್ಣು ವಿತರಣೆ ಕಾರ್ಯಕ್ರಮ ಮಧ್ಯಾಹ್ನ ಸುಮಾರು 12 ಗಂಟೆಯಿಂದ ಸಂಜೆ 6ರವರೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಹೆಸರಾಂತ ಕುಸ್ತಿ ಪಟ್ಟುಗಳಿಂದ ಜಗ್ಗಿ ಕುಸ್ತಿ ಕಾರ್ಯಕ್ರಮ, ರಾತ್ರಿಯೆಲ್ಲ ಭಜನಾ ಮಂಡಳಿಯಿಂದ ಜಾಗರಣೆ ಮತ್ತು ಭಜನೆ ಕಾರ್ಯಕ್ರಮ ನಡೆಯಿತು. ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ಸೇರಿ ಜಾತ್ರೆಯು ಯಶಸ್ವಿ ಮಾಡಲಾಯಿತು.
ಮೈಸೂರು ಜಿಲ್ಲಾ ಹಾಲು ಒಕ್ಕೂಟವನ್ನು ರಾಜ್ಯದಲ್ಲೇ ಮಾದರಿ ಹಾಲು ಒಕ್ಕೂಟ ಮಾಡುವ ಗುರಿ ಹೊಂದಲಾಗಿದ್ದು, ರೈತರು ನನ್ನ ಆಶಯಕ್ಕೆ ಸಹಕಾರ ನೀಡಬೇಕೆಂದು ಮೈಮೋಲ್ನ ನೂತನ ಅಧ್ಯಕ್ಷ ಆರ್ ಚೆಲುವರಾಜು ಮನವಿ ಮಾಡಿದರು. ಪಟ್ಟಣದ ಮಹದೇಶ್ವರ ಕಲ್ಯಾಣ ಮಂಟಪದಲ್ಲಿ ತಿ ನರಸೀಪುರ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಸಹೋದ್ಯೋಗಿ ಮಿತ್ರರು ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಕೊಟ್ಟಿದ್ದಾರೆ. ಇನ್ನು 20 ತಿಂಗಳ ಕಾಲ ಅವಕಾಶವಿದೆ. ನಿರ್ದೇಶಕರು ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿರುವ ಅಧ್ಯಕ್ಷ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸುವ ಮೂಲಕ ಅವರ ನಂಬಿಕೆ ಉಳಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡುತ್ತೇನೆ ಹಾಗೂ ನನಗೆ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ನೀಡಿದ ಎಲ್ಲ ನಿರ್ದೇಶಕರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು. ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಬಿಟ್ಟರೆ ಹಾಲಿಗೆ ಹೆಚ್ಚಿನ ಬೆಲೆ ನೀಡುತ್ತಿರುವುದು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟವಾಗಿದ್ದು, ನನ್ನ ಅಧಿಕಾರಾವಧಿಯಲ್ಲಿ ಮೈಮೂಲ್ ಅನ್ನು ರಾಜ್ಯದಲ್ಲಿ ಮಾದರಿ ಒಕ್ಕೂಟವನ್ನಾಗಿ ರೂಪಿಸಲಾಗುತ್ತದೆ. ರೈತರಿಗೆ ಹೈನುಗಾರಿಕೆ ಪೂರಕವಾದ ಯೋಜನೆಗಳನ್ನು ಜಾರಿಗೊಳಿಸುವ ಜೊತೆಗೆ ಹಾಲಿನ ಉತ್ಪಾದನೆ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮೈಮೂಲ್ ನಮ್ಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಸಿ ಓಂ ಪ್ರಕಾಶ್ ಮಾತನಾಡಿ, ಹಾಲು ಸರಬರಾಜು ಮಾಡುವ ರೈತರಿಗೆ ಹಣಕಾಸಿನ ಬಡವಾಟ ಸಮರ್ಪಕವಾಗಿ ಆಗುತ್ತಿಲ್ಲ ಎಂಬ ಮಾಹಿತಿ ಬಂದಿದ್ದು, ಈ ಸಂಬಂಧ ಒಕ್ಕೂಟದಲ್ಲಿ ಸಭೆ ಸೇರಿ ಹಣಕಾಸು ವ್ಯವಸ್ಥೆಯನ್ನು ಸರಿಪಡಿಸಲಾಗುವುದು ಎಂದು ಭರವಸೆ ನೀಡಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.